ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊಸರು ವಡ ಮತ್ತು ದಹಿ ವಡನೂ ಅಂತಾರೆ. ಇದನ್ನು ಹೆಂಗೆ ಮಾಡೋದು? ಇವತ್ತು ನಾವು ದಹಿ ವಡ, ಮೊಸರು ವಡ ಏನಂತಾರಲ್ಲ ಅದನ್ನು ಮಾಡೋದು ಕಲಿಯೋನು ಬರ್ರಿ. ಇಲ್ಲಿ ಒಂದು ಸಣ್ಣ ಬೌಲ್ ಒಳಗೆ 1 ಚಮಚೆ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲ. ಬೇಕನ್ನೋರು ಕಾಲ ನಮಕ್ ಇರ್ತೈತಲ್ಲ ಅದನ್ನ ಹಾಕ್ಕೋಬೋದು. ಇದಿಷ್ಟು ಹಾಕ್ಕೊಂಡು ಚೆಂದಾಗ ಒಂದು ಮಸಾಲೆ ತಯಾರಿಸ್ಕೊರಿ. ಇದಕ್ಕೆ ಈ ದಹಿ ವಡಕ್ಕೆ ಈ ಮಸಾಲೆ ಹಾಕಿದ್ವಿ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತೆ ನೋಡ್ರಿ. ಇದು ಕಂಪಲ್ಸರಿ ಹಾಕ್ರಿ. ಇದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಈ ಥರ ಆತಿದ ಮಸಾಲ ರೆಡಿ ಆಯ್ತು. ಈಗ ಇನ್ನೊಂದು ಬೌಲ್ ಒಳಗೆ ಒಂದು ಸ್ವಲ್ಪ ಮೊಸರು ತೊಗೊರಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ರಿ. ಸಕ್ಕರೆ ಹಾಕಿದರೆ ಟೇಸ್ಟ್ ಭಾಳ ಇರ್ತೈತಿ. ಹೋಟೆಲ್ ಟೇಸ್ಟ ಕೊಡ್ತೈತಿ ನಿಮಗೆ. ನಿಮ್ಮ ಕಡೆ ಸಕ್ಕರೆ ಪುಡಿ ಇದ್ರೆ ಅದನ್ನ ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕ್ರಿ. ಚೆಂದಾಗ ಬೀಟ್ ಮಾಡಿರಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಬೀಟ್ ಮಾಡಬೇಕಿದನ್ನು. ಈಗ ಕೆಲವು ಹೋಟ್ಲೊಳಗೆ ಅದು ಎಲ್ಲ ದಹಿ ವಡ ಸಿಗ್ತೈತಿ ಈಸಿಯಾಗಿ. ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಭಾಳ ಇಷ್ಟ ಆಕೈತಿ ದಹಿ ವಡ ಎಲ್ಲರಿಗೂ. ನೀವು ಮನ್ಯಾಗ ಮಾಡ್ಕೊರಿ. ಈಗ ಇನ್ನೊಂದು ಬೌಲ್ ತೊಗೊರಿ. ಅದ್ರೊಳಗೆ ಬಿಸಿ ಬಿಸಿ ನೀರು ಹಾಕ್ರಿ. ಬಿಸಿ ನೀರೇ ಇರಬೇಕಾ? ತಣ್ಣೀರು ಹಾಕಂಗಿಲ್ಲ, ಬಿಸಿ ನೀರು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕೋದು ಅಂತಂದ್ರೆ ಈಗ ನಮಗೆ ಮೊಸರು ಆಯಿತು, ಇದು ವಡ ಆಯಿತು, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದು ಇದೆಲ್ಲ ಸ್ವಲ್ಪ ಹಿಂಗೆ ಹಾಕಿದರೆ ಏನಾಕೈತಿ ಅದೆಲ್ಲ ಆಗೋದಿಲ್ಲ ರೀ. ಅವೆರಡು ಹಾಕಿ ಸ್ವಲ್ಪ ಕಲಸ್ರಿ ನೀರೆಲ್ಲ. ನಾ ಇಲ್ಲೇ ಮೊದಲೇ ಮಾಡ್ಕೊಂಡು ಇಟ್ಕೊಂಡೇನಿ ವಡ. ನಿಮಗೆ ವಡ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಾ ವಡ ಮಾಡೋದು ಹೇಳ್ತೀನಿ. ಈ ವಡ ಏನದಾವಲ್ಲ ಒಂದು 20 ನಿಮಿಷ ಇದ್ರೊಳಗೆ ನೆನೆಯಕ್ಕೆ ಬಿಡ್ಬೇಕ್ರಿ ಬಿಸಿನೀರೊಳಗನ. ನೋಡ್ರಿ, ಈ ಥರ ಎಲ್ಲ ನೆನೆಸ್ಕೋಬೇಕು. ಈಗ ನೆಂದ ಒಂದು 20 ನಿಮಿಷ. ಈಗ ಸ್ವಲ್ಪ ನಾನು ನೀರ ಹಿಂಡಿ ತಕ್ಕೊಳತ್ತೀನಿ. ನೋಡ್ರಿ, ಈ ಥರ ಹಿಂಡಿ ತಕ್ಕೋಬೇಕು. ನೀರಿನ ಅಂಶ ಇರಬಾರ್ದ್ರಿ ಅದ್ರೊಳಗೆ ಅಷ್ಟು ಜಾಸ್ತಿ ಏನ. ಈ ಥರನೆಲ್ಲ ನೀರ ಹಿಂಡಿ ತಕ್ಕೋಬೇಕು. ಈಗ ಅರೇಂಜ್ ಮಾಡೋದು ಬರೀ. ನಾ ಇಲ್ಲೊಂದು ಸರ್ವಿಂಗ್ ಪ್ಲೇಟ್ ತೊಗೊಂಡೀನಿ. ಅದ್ರೊಳಗೆ ವಡ ಹಾಕತ್ತೀನಿ. ನೆನೆಸಿ ಹಿಂಡಿ ತಕ್ಕೊಂಡಿದ್ದು ವಡ ಇವ. ಸ್ವಲ್ಪ ಸೈಡು ಮುರಿದು ಹಾಕ್ರಿ. ಇವು ಟೇಸ್ಟ್ ಬರ್ತಾವೆ. ಈಗ ಸ್ವೀಟ್ ಚಟ್ನಿ ಹಾಕತ್ತೀನಿ. ನನ್ನ ಚಾನಲ್ ಒಳಗೆ ಈಗ ಆಲ್ರೆಡಿ ಸ್ವೀಟ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿದ್ದೀನಿ. ವಿಡಿಯೋ ಐತಿ, ಪ್ಲೀಸ್ ಚೆಕ್ ಮಾಡಿರಿ. ಈಗ ಖಾರ ಚಟ್ನಿ ಹಾಕತ್ತೀನಿ. ಎಲ್ಲ ಕಡೆನೂ ಹಾಕ್ಬೇಕ್ರಿ ಅದು. ಈಗ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಬೇಕು. ನೋಡ್ರಿ, ಎಲ್ಲ ಮಸಾಲೆ ಹಾಕಿದ್ದೇನೆ. ಈಗ ಮೊಸರು ಹಾಕಬೇಕು. ನಾವೇನು ಸಕ್ಕರೆ ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ವಲ್ಲ ಬೀಟ್ ಮಾಡಿ ಆ ಮೊಸರು ಹಾಕಬೇಕು. ಎಲ್ಲ ಕಡೆನೂ ಹಾಕ್ಬೇಕ್ರಿ ಅದನ್ನು.
ಇದು ಮೇನ್ ಮೊಸರು. ಇದೆಷ್ಟು ಹಾಕ್ತಿರಲ್ಲ ಅದು ಟೇಸ್ಟ್ ಕೊಡ್ತೈತಿ. ಇನ್ನೊಂದು ಏನೈತಲ್ಲ, ಸ್ವಲ್ಪ ಮೊಸರು ಸ್ವಲ್ಪ ತಂಪಿರಬೇಕ್ರಿ. ಮೊಸರು ತಣ್ಣಗಿದ್ದು ಸ್ವಲ್ಪ ಮೊಸರು ಹಾಕಿ, ತೀರ ತಣ್ಣಗೆ ಬೇಡ, ಸ್ವಲ್ಪ ಮೀಡಿಯಮ್ ತಂಪಿತ್ತಂದ್ರೆ, ತಣ್ಣಗಿತ್ತಂದ್ರೆ ಮೊಸರು ಅದನ್ನು ಹಾಕಿ ಮಾಡಿರಿ. ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡ್ತೈತಿ. ನೋಡ್ರಿ ಈ ಥರ. ಮತ್ತು ನಾನು ಸ್ವೀಟ್ ಚಟ್ನಿ ಹಾಕತ್ತೀನಿ. ಖಾರ ಚಟ್ನಿ ಹಾಕತ್ತೀನಿ. ಮತ್ತು ಆ ಮಸಾಲೆ ಉದುರಿಸಾತೀನಿ ರೀ. ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕಾದ. ಈ ಬೂಂದಿ ಹಾಕ್ಬೇಕ್ರಿ. ಕೆಲವರು ಬೂಂದಿನ ಅವನು ಸೋಪ್ ಮಾಡಿ ಅಂದ್ರೆ ನೆನೆಸಿ ಹಾಕ್ತಾರೆ. ನಾನು ಇಲ್ಲೇ ಹಂಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ದಾಳಂಬ್ರಿ ಹಾಕ್ರಿ, ಇದು ಟೇಸ್ಟ್ ಭಾರಿ ಚಲೋ ಕೊಡ್ತೈತಿ. ನೋಡ್ರಿ ನಮ್ಮ ದಹಿ ವಡ ರೆಡಿ ಆಯ್ತು. ಯಾರ್ಯಾರಿಗೆಲ್ಲ ದಹಿ ವಡ ಇಷ್ಟ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. Thanks for watching.